ರಾಜ್ಯಾದ್ಯಂತ ಪಕ್ಷ ಸಂಘಟನೆಗೆ ದಳಪತಿಗಳು ಅಖಾಡಕ್ಕಿಳಿದಿದ್ದಾರೆ. ಸದ್ಯ ರಾಜ್ಯ ಪ್ರವಾಸದಲ್ಲಿರುವಂತಹ ನಿಖಿಲ್ ಕುಮಾರಸ್ವಾಮಿ ಇಂದು ಚನ್ನಪಟ್ಟಣಕ್ಕೆ ಎಂಟ್ರಿ ಆಗಿದ್ದಾರೆ. ಬೈ ಎಲೆಕ್ಷನ್ ಅಲ್ಲಿ ಸೋತ ಕ್ಷೇತ್ರದಿಂದಲೇ ಮತ್ತೆ ನಿಖಿಲ್ ಕುಮಾರಸ್ವಾಮಿ ಅಭಿಯಾನ ಶುರು ಮಾಡಿದ್ದಾರೆ. ಬೈ ಎಲೆಕ್ಷನ್ ಬಳಿಕ ಜೆಡಿಎಸ್ ಅಸ್ತಿತ್ವ ಕಳೆದುಕೊಂಡಿದೆ ಎಂಬ ಭಾವನೆ ನನಗೆ ಇಲ್ಲ ಎಂದು ಪರೋಕ್ಷವಾಗಿ ಕಾಂಗ್ರೆಸ್ ನಾಯಕರಿಗೆ ಟಾಂಟನ ನೀಡಿದ್ದಾರೆ. ಕಳೆದ 30 ವರ್ಷಗಳಿಂದ ಕುಮಾರಸ್ವಾಮಿ ಅವರನ್ನ ರಾಜಕೀಯವಾಗಿ ರಾಮನಗರ ಜಿಲ್ಲೆ ಜನತೆ ಬೆಳೆಸಿದ್ದಾರೆ. ಕಳೆದ ಚುನಾವಣೆಯಲ್ಲಿ ಸೋತರೂ ಕೂಡ ಮನೆಯಲ್ಲಿ ಕೂರೋದಿಲ್ಲ, ಜನರಿಗಾಗಿ ಕೆಲಸ ಮಾಡ್ತೇವೆ. ಇತ್ತೀಚೆಗೆ ನಡೆದಂತಹ ಡೈರಿ ಚುನಾವಣೆಯಲ್ಲಿ ಆಡಳಿತ ಸರ್ಕಾರ ಸಾಕಷ್ಟು ಅನ್ಯಾಯ ಮಾಡಿದೆ. ಕಾಲಚಕ್ರ ಬದಲಾಗಿ ಮುಂದೆ ನಮಗೆ ಜನ ಆಶೀರ್ವಾದ ಮಾಡ್ತಾರೆ. ಈಗ ಸಾರ್ವತ್ರಿಕ ಚುನಾವಣೆಗೆ ನಿಖಿಲ್ ಕುಮಾರಸ್ವಾಮಿ ಸದಸ್ಯತ್ವ ಅಭಿಯಾನಕ್ಕೆ ಬಂದಿಲ್ಲ. ಡಿಸೆಂಬರ್ನಲ್ಲಿ ಬರುವ ಗ್ರಾಮ ಪಂಚಾಯತಿ ಚುನಾವಣೆಗೆ ಪಕ್ಷದ ಮುಖಂಡರಿಗೆ ಹುರಿದುಂಬಿಸುವ ಕೆಲಸ ಮಾಡಬೇಕಾಗಿದೆ ಅಂತ ನಿಖಿಲ್ ಕುಮಾರಸ್ವಾಮಿ ತಿಳಿಸಿದರು. ದಳ ಪಕ್ಷ ಜನರೊಂದಿಗೆ ಇದ್ದು ಜನರ ಕಷ್ಟ ಸುಖಗಳನ್ನ ಅರ್ಥ ಮಾಡ್ಕೊಂಡು ಅಧಿಕಾರ ಇರಲಿ ಇಲ್ಲದೆ ಹೋಗ್ಲಿ ಯಾವ ರೀತಿ ಜನರ ಪರವಾಗಿ ಸ್ಪಂದಿಸಬೇಕು, ಅದು ರೈತರಿರಲಿ, ಬಡವರಿರಲಿ, ದೀನದಲಿತರಿರಲಿ, ನೊಂದಿರ್ತಕ್ಕಂಥ ಯಾವುದೇ ವರ್ಗಗಳಿರ್ಬೋದು, ಜಾತ್ಯತೀತ ತತ್ವ ಸಿದ್ಧಾಂತಗಳಿಗೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಇವತ್ತಿನವರೆಗೂ ನಿರಂತರವಾಗಿ ಯಾವುದೇ ಸಮುದಾಯ, ಜಾತಿ, ವರ್ಗ, ಧರ್ಮ ಅಂತಕ್ಕಂಥದನ್ನ ಭೇದ ಭಾವವನ್ನ ಮಾಡಿದಿರ ಎಲ್ಲರನ್ನೂ ಕೂಡ ವಿಶ್ವಾಸವಾಗಿ ಕಾಣ್ತಕ್ಕಂಥ ಕೆಲಸ ಸದಾಕಾಲ ಜನತಾದಳ ಪಕ್ಷ ಮಾಡಿದೆ. ನನಗೆ ಇರ್ತಕ್ಕಂಥದ್ದು ಒಂದೇ, ಪ್ರಾದೇಶಿಕ ಪಕ್ಷ ಉಳಿಬೇಕು. ಅಕ್ಕಪಕ್ಕ ನೀವು ತಿರುಗಿ ನೋಡಿದಾಗ ತಮಿಳುನಾಡು ತಗೊಳ್ಳಿ, ಕೇರಳದಲ್ಲಿ ತಗೊಳ್ಳಿ, ಆಂಧ್ರದಲ್ಲಿ ತಗೊಳ್ಳಿ, ತೆಲಂಗಾಣದಲ್ಲಿ ತಗೊಳ್ಳಿ, ಎಲ್ಲಿ ನೋಡಿದ್ರು ಪ್ರಾದೇಶಿಕ ಪಕ್ಷಗಳು ಬಹಳ ಗಟ್ಟಿಯಾಗಿ ನೆಲೆ ಊರಿದೆ. ಕರ್ನಾಟಕ ರಾಜ್ಯದಲ್ಲಿ ಇಷ್ಟೆಲ್ಲ ದೇವೇಗೌಡರು ಸಾಹೇಬರು, ಇಷ್ಟೆಲ್ಲ ಕುಮಾರಣ್ಣ ಅವರು ಅತ್ಯಂತ ಕಮ್ಮಿ ಅವಧಿನಲ್ಲಿ 3.25 ವರ್ಷ ದೇವೇಗೌಡರು ಸಾಹೇಬರು PWD ಮಂತ್ರಿಗಳಾಗಿ, ಮುಖ್ಯಮಂತ್ರಿಗಳಾಗಿ, ನೀರಾವರಿ ಸಚಿವರಾಗಿ, ಪ್ರಧಾನಮಂತ್ರಿಗಳಾಗಿ 3.25 ವರ್ಷ ಆಡಳಿತ ಮಾಡಿರ್ತಕ್ಕಂಥದ್ದು. ಅದ್ರ ಮುಂದುವರೆದ ಭಾಗವಾಗಿ ಕುಮಾರಣ್ಣ ಅವರು 34 ತಿಂಗಳು, ಒಮ್ಮೆ 20 ತಿಂಗಳು, ಮತ್ತೆ 14 ತಿಂಗಳು. ಇವತ್ತು ಹೊಸದಾಗೆ ಕಾಂಗ್ರೆಸ್ ಸರ್ಕಾರದಿಂದ ಎಸ್ ಟ್ಯಾಕ್ಸ್ ಅಂತ ಒಂದು ಜಾರಿ ಮಾಡಿದ್ದಾರೆ. ಎಸ್ ಟ್ಯಾಕ್ಸ್ ಅಂತ. ಆ ಎಸ್ ಟ್ಯಾಕ್ಸ್ ಅಂದ್ರೆ ಏನು ಅಂತಕ್ಕಂಥದ್ರ ಹಿಂದಿನ ಅರ್ಥ ನೀವೇ ಅರ್ಥ ಮಾಡ್ಕೋಬೇಕು. ಗುತ್ತಿಗೆದಾರನಿಗೆ ಟ್ಯಾಕ್ಸು, ಅಧಿಕಾರಿಗಳ ವರ್ಗಾವಣೆಗೆ ಟ್ಯಾಕ್ಸು, ವಸತಿ ಪಡೆದುಕೊಳ್ತಕ್ಕಂಥದಕ್ಕೆ ಪಾಪ ಬೇರೆ ಪಕ್ಷದವ್ರಿಗೆ ವಸತಿ ಕೊಡ್ತಕ್ಕಂಥದ್ದಿರಲಿ, ಬೇರೆ ಶಾಸಕರಿಗೆ ತನ್ನ ಸ್ವಂತ ಪಕ್ಷದ ಸ್ವಕ್ಷೇತ್ರದ ಶಾಸಕರುಗಳಿಗೆ ಇವತ್ತು ವಸತಿಯನ್ನ ಅವರು ತಗೊಳಕ್ ಆಗ್ತಾ ಇಲ್ಲ ಅವ್ರ ಮಂತ್ರಿಗಳ ಕೈಲಿ. ಅಲ್ಲಿ ಮತ್ತೆ ಇನ್ನೊಬ್ಬ ಯಾರೋ ಮಧ್ಯವರ್ತಿ ಬರ್ತಾನೆ, ಅವನು ಮತ್ತೆ ದುಡ್ಡು ಕೊಡಬೇಕು, ಅವನು ಮತ್ತೆ ಲಂಚ ಕೊಡಬೇಕು. ಈ ಪರಿಸ್ಥಿತಿ ಇವತ್ತು ಕಾಂಗ್ರೆಸ್ನ ಆಡಳಿತದಲ್ಲಿ ನಾವು ನೋಡ್ತಾ ಇದ್ದೇವೆ. ಎಲ್ಲ ಕಡೆ ಇವತ್ತು ರಾಜ್ಯದ ಉದ್ದಗಲಕ್ಕೂ ಒಂದೇ ಚರ್ಚೆ. ಇಲ್ಲಪ್ಪ, ಕುಮಾರಣ್ಣ ಅವರಿದ್ದಾಗ ನಾಡು ಸಮೃದ್ಧವಾಗಿತ್ತು, ರೈತರು ನೆಮ್ಮದಿಯಿಂದ ಜೀವನ ಮಾಡ್ತಾ ಇದ್ರು, ಎಲ್ಲ ವರ್ಗಕ್ಕೂ ಕೂಡ ಯಾವುದೇ ತಾರತಮ್ಯ ಮಾಡದಿರ ವಿಶ್ವಾಸದಿಂದ ಕಾಣ್ತಾ ಇದ್ರು, ಒಳ್ಳೊಳ್ಳೆ ಕಾರ್ಯಕ್ರಮಗಳು ಕೊಟ್ಟಿದ್ರಪ್ಪ ಅಂತಕ್ಕಂಥದ್ನ ಈಗ ರಾಜ್ಯದಲ್ಲಿ ಎಲ್ಲೇ ಹೋದ್ರು ಚರ್ಚೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ನನ್ನ ಮುಂದೆ ಇರ್ತಕ್ಕಂಥದ್ದು ಪ್ರಶ್ನೆ ಅಣ್ಣ, ಇವತ್ತು ನಾನು ಶಾಸಕ ಸ್ಥಾನಕ್ಕೆ ನಿಲ್ತಕ್ಕಂಥದ್ದು, ಸಂಸತ್ ಚುನಾವಣೆಗೆ ನಿಲ್ತಕ್ಕಂಥದ್ದು ನನ್ನ ಮುಂದೆ ಇರ್ತಕ್ಕಂಥ ಪ್ರಶ್ನೆ ಅಲ್ಲ. ಇವತ್ತು ನಾನು ಯಾಕೆ ಇಡೀ ರಾಜ್ಯ ವ್ಯಾಪ್ತಿ ಪ್ರವಾಸ ಮಾಡ್ತಾ ಇದ್ದೇನೆ 58 ದಿನಗಳ ಕಾಲ ನಿರಂತರವಾಗಿ ಅಂದ್ರೆ ಈ ಪಕ್ಷ ಉಳಿಸ್ಬೇಕಾಗಿದೆ. ಈ ಪಕ್ಷವನ್ನ ಕಟ್ಬೆಳೆಸಿರ್ತಕ್ಕಂಥ ಸಹಸ್ರಾರು ಸಂಖ್ಯೆಯಲ್ಲಿ ಯಾವುದೇ ಅಪೇಕ್ಷೆ ಇಲ್ದಿರಾ, ನಿರೀಕ್ಷೆಗಳಿಲ್ದಿರಾ ಇವತ್ತು ಕಟ್ಟಿದ್ದಾರೆ ಪಕ್ಷವನ್ನ. ಹಾಗಾಗಿ ಅವರಿಗೋಸ್ಕರ ಪಕ್ಷದ ಕಾರ್ಯಕರ್ತನಾಗಿ ದುಡಿಮೆಯನ್ನ ಮಾಡ್ತಾ ಇದ್ದೇನೆ. ಚುನಾವಣೆಯಲ್ಲಿ ಸೋತ್ ಮಾತ್ರಕ್ಕೆ ಯಾವುದೋ ಒಂದು ಚುನಾವಣೆಯಲ್ಲಿ ಹೆಚ್ಚು ಕಮ್ಮಿ ಆಗ್ತಾ ಇದ್ದಂಗೆ ನಾವು ಹೋಗಿ ಮನೆಯಲ್ಲಿ ಸೇರ್ಕೊಳ್ತಕ್ಕಂಥದ್ದು, ಜನಗಳ ಮೇಲೆ ದೂಷಣೆ ಮಾಡ್ತಕ್ಕಂಥ ಆ ಸಣ್ಣ ಮನಸ್ಥಿತಿ ನಮ್ಗಿಲ್ಲಣ್ಣ. ನಿಮ್ಮ ಜೊತೆಯಲ್ಲಿ ಇರ್ತೇವೆ, ನಮ್ಮನ್ನು ಬೆಳೆಸಿದ್ದೀರಿ, ಹರಿಸಿದ್ದೀರಿ. ಈಗಿಂದ ಅಲ್ಲ, ಕಳೆದ 30 ವರ್ಷದಿಂದ ನಿರಂತರವಾಗಿ ರಾಮನಗರದಲ್ಲೂ ಹಲವಾರು ಬಾರಿ ಶಾಸಕರಾಗಿ ಆಯ್ಕೆ ಮಾಡಿದ್ದಾರೆ. ನೀವು 2 ಬಾರಿ ಮಾಡಿದ್ದೀರಿ. ಕನಕ್ಪುರದಲ್ಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ 83,000 ಮತಗಳು ಕ್ರೋಢೀಕರಿಸಿವೆ ಅಂತಕ್ಕಂಥದ್ದಾದಾಗ ಇವೆಲ್ಲವನ್ನ ನೋಡಿದಾಗ ಜಿಲ್ಲೆಯ ಜನತೆ ನಮ್ಮ ಮೇಲೆ ಎಷ್ಟರ ಮಟ್ಟಕ್ಕೆ ವಿಶ್ವಾಸ ಇಟ್ಟಿದ್ದೀರಿ ಅಂತಕ್ಕಂಥದನ್ನ
ನಾವು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೇವಣ್ಣ.